ನಮಸ್ಕಾರ. ನಾವಿಲ್ಲಿ ಯಾವುದೇ ರಾಜಕೀಯ ಟೀಕೆ ಮಾಡೋಕೆ ಬಂದಿಲ್ಲ. ಇದೊಂದು ಡೇಟಾ ಆಧಾರಿತ ವಿಶ್ಲೇಷಣೆ, ಒಂದು ಚುನಾವಣಾ ಫಲಿತಾಂಶದ ಆಳವಾದ ವಿಶ್ಲೇಷಣೆ ಅಂತಾನೂ ಹೇಳ್ಬಹುದು. ಬಳ್ಳಾರಿ ನಗರ ಅಂದ್ರೆ ವಿಧಾನಸಭಾ ಕ್ಷೇತ್ರ 94ರಲ್ಲಿ ಮತದಾರರು ಯಾಕೆ ಆ ರೀತಿ ತೀರ್ಪು ಕೊಟ್ರು, ಅದರ ಹಿಂದಿನ ವ್ಯವಸ್ಥಿತ ಕಾರಣಗಳೇನು? ಬನ್ನಿ ಅಂಕಿಅಂಶಗಳ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಇವತ್ತು ನಾವು ಈ ವಿಶ್ಲೇಷಣೆಯನ್ನ 6 ಭಾಗಗಳಲ್ಲಿ ನೋಡೋಣ. ಮೊದಲು ಬಳ್ಳಾರಿಯ ನೆಲದ ವಾಸ್ತವ, ಅಲ್ಲಿನ ಜನರ ಬಗ್ಗೆ ತಿಳಿಯೋಣ. ಆಮೇಲೆ ಸಂಖ್ಯೆಗಳು ಹೇಳೋ ಕತೆಯನ್ನ ಅಂದ್ರೆ ರಿಸಲ್ಟ್ ಅನ್ನ ನೋಡೋಣ. ಆ ಫಲಿತಾಂಶದ ಹಿಂದಿನ ನಿಜವಾದ ಕಾರಣಗಳೇನು ಅಂತ ಆಳವಾಗಿ ನೋಡೋಣ. ನಂತರ ಬೇರೆ ಕ್ಷೇತ್ರಗಳ ಜೊತೆ ಹೋಲಿಕೆ ಮಾಡಿ ಭವಿಷ್ಯದ ಆಡಳಿತಕ್ಕೆ ಒಂದು ನೀಲನಕ್ಷೆಯನ್ನ ಚರ್ಚಿಸೋಣ. ಕೊನೆಯಲ್ಲಿ ಮುಂದಿರುವ ಆಯ್ಕೆಗಳ ಬಗ್ಗೆ ಮಾತಾಡಿ ಮುಗಿಸೋಣ. ಸರಿ, ಹಾಗಾದ್ರೆ ನಮ್ಮ ವಿಶ್ಲೇಷಣೆಯ ಮೊದಲನೇ ಭಾಗಕ್ಕೆ ಹೋಗೋಣ ಅಲ್ವಾ? ನೋಡಿ, ಯಾವುದೇ ರಾಜಕೀಯವನ್ನ ಅರ್ಥ ಮಾಡ್ಕೊಡೋಕು ಮುಂಚೆ ಆ ಜಾಗದ ಮಣ್ಣಿನ ಗುಣ, ಜನರ ಬದುಕು ಮತ್ತು ಅಲ್ಲಿನ ಸಾಮಾಜಿಕ ವಾಸ್ತವತೆ ಏನು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಇದು ಬಳ್ಳಾರಿ ನಗರ, ಕರ್ನಾಟಕದ ವಿಧಾನಸಭಾ ಕ್ಷೇತ್ರ ಸಂಖ್ಯೆ 94. ಇದು ಪರಿಶಿಷ್ಟ ಪಂಗಡಕ್ಕೆ ಅಂದ್ರೆ ಎಸ್ಟಿಗೆ ಮೀಸಲಾದ ಕ್ಷೇತ್ರ. ಪೇಪರ್ ಮೇಲೆ ನೋಡಿದ್ರೆ ಇದು 99.8% ನಗರ ಪ್ರದೇಶ ಅಂತ ಅನ್ಸುತ್ತೆ. ಆದ್ರೆ ನಿಜವಾಗ್ಲೂ ನೋಡಿದ್ರೆ ಇಲ್ಲಿರೋ ಕೊಳೆಗೇರಿಗಳಲ್ಲಿ ಇವತ್ತಿಗೂ ಹಳ್ಳಿಯ ಜೀವನದ ನಾಡಿಮಿಡಿತ ಹಾಗೇ ಇದೆ. ಈ ನಗರ ಹಳ್ಳಿ ಮಿಶ್ರಣವೇ ಬಳ್ಳಾರಿಯ ಒಂದು ವಿಶೇಷತೆ. ಬಳ್ಳಾರಿಯ ಸಾಮಾಜಿಕ ಸಂರಚನೆಯನ್ನ ನೋಡಿದ್ರೆ ಇಲ್ಲಿ ಪರಿಶಿಷ್ಟ ಜಾತಿ ಅಂದ್ರೆ ಎಸ್ಸಿ ಸುಮಾರು 18% ಇದ್ದಾರೆ, ಪರಿಶಿಷ್ಟ ಪಂಗಡ 17.1% ಮತ್ತು ಮುಸ್ಲಿಂ ಸಮುದಾಯ ಸುಮಾರು 17% ಇದ್ದಾರೆ. ಅಂದ್ರೆ ಈ 3 ಸಮುದಾಯಗಳು ಸೇರಿದ್ರೇನೆ ಕ್ಷೇತ್ರದ ಜನಸಂಖ್ಯೆಯ ಅರ್ಧಕ್ಕಿಂತ ಹೆಚ್ಚಾಗುತ್ತೆ. ಇಲ್ಲಿನ ರಾಜಕೀಯದ ಎಲ್ಲ ಲೆಕ್ಕಾಚಾರಗಳು ಶುರು ಆಗೋದೇ ಈ ಸಾಮಾಜಿಕ ವಿನ್ಯಾಸದಿಂದ. ಇಲ್ಲಿರೋ ಸವಾಲ್ಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಈ ಸಂಖ್ಯೆಗಳು ಬಹಳ ಮುಖ್ಯ. ಬಳ್ಳಾರಿ ನಗರದ ಒಟ್ಟಾರೆ ಸಾಕ್ಷರತೆ ಕೇವಲ 68.6%. ಇದು ನಮ್ಮ ರಾಜ್ಯದ ಸರಾಸರಿ 75%ಗಿಂತ ತುಂಬಾ ಕಡಿಮೆ. ಅದಕ್ಕಿಂತಲೂ ಆತಂಕದ ವಿಷಯ ಅಂದ್ರೆ ಮಹಿಳೆಯರ ಸಾಕ್ಷರತೆ. ಅದು ಕೇವಲ 59%. ಇದು ಕೇವಲ ಒಂದು ಅಂಕಿಅಂಶ ಅಲ್ಲ, ಇದು ಅವಕಾಶಗಳ ಕೊರತೆಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಈಗ ಬಡತನದ ಬಗ್ಗೆ ಮಾತಾಡೋಣ. ಇದು ಸ್ವಲ್ಪ ಶಾಕಿಂಗ್ ಅಂಕಿಅಂಶ. ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ 40.8% ಜನ ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಇದು ರಾಜ್ಯದ ಸರಾಸರಿ 21%ಗಿಂತ ಹೆಚ್ಚು ಕಡಿಮೆ ಡಬಲ್. ಇನ್ನು ನಗರ ಪ್ರದೇಶದ ಬಡವರ ಸಂಖ್ಯೆ 53% ಮುಟ್ಟುತ್ತೆ. ಮತದಾರರ ಅಸಮಾಧಾನದ ಬೇರುಗಳು ಎಲ್ಲಿವೆ ಅಂತ ಈಗ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಸರಿ, ಈಗ ನಾವು ಚುನಾವಣೆಯ ಫಲಿತಾಂಶಗಳ ಕಡೆಗೆ ಬರೋಣ. ಕೆಲವೊಮ್ಮೆ ಸಂಖ್ಯೆಗಳು ಕೇವಲ ಸಂಖ್ಯೆಗಳಾಗಿರೋದಿಲ್ಲ, ಅವು ಭೂಕಂಪವನ್ನೇ ಸೃಷ್ಟಿಸ್ತಾವೆ. 2023ರ ಫಲಿತಾಂಶ ಬಳ್ಳಾರಿಯಲ್ಲಿ ಸೃಷ್ಟಿಸಿದ್ದು ಒಂದು ರಾಜಕೀಯ ಭೂಕಂಪವನ್ನೇ. ಆ ಕಥೆಯನ್ನ ಸಂಖ್ಯೆಗಳಲ್ಲೇ ಕೇಳೋಣ. ಈ ಗ್ರಾಫ್ ಅನ್ನ ಸ್ವಲ್ಪ ಗಮನವಿಟ್ಟು ನೋಡಿ. 2018ರಲ್ಲಿ ಆಡಳಿತದಲ್ಲಿದ್ದ ಬಿಜೆಪಿ ಪಕ್ಷ 50%ಗಿಂತ ಹೆಚ್ಚು ವೋಟ್ಗಳನ್ನು ಪಡೆದು ಕ್ಲಿಯರ್ ಆಗಿ ಗೆದ್ದಿತ್ತು. ಆದ್ರೆ ಕೇವಲ 5 ವರ್ಷ, ಜಸ್ಟ್ 5 ಇಯರ್ಸ್, 2023ರಲ್ಲಿ ಅವರ ವೋಟ್ ಶೇರ್ ಎಲ್ಲಿಗೆ ಬಂದು ನಿಂತಿದೆ ನೋಡಿ, 20.83%. 1ನೇ ಸ್ಥಾನದಿಂದ ಸೀದಾ 3ನೇ ಸ್ಥಾನಕ್ಕೆ. ಇದು ಸೋಲಲ್ಲ, ಇದೊಂದು ದೊಡ್ಡ ಪತನ. ಕರೆಕ್ಟಾಗಿ ಹೇಳೋದಾದ್ರೆ -29.8%. ಅಂದ್ರೆ ಅಷ್ಟು ಮತಗಳು ಕಡಿಮೆ ಆಗಿವೆ. ಚುನಾವಣಾ ವಿಜ್ಞಾನದಲ್ಲಿ ಇಷ್ಟು ದೊಡ್ಡ ಮಟ್ಟದ ಕುಸಿತವನ್ನ ರಿವರ್ಸ್ ಲ್ಯಾಂಡ್ಸ್ಲೈಡ್ ಅಂದ್ರೆ ವಿರುದ್ಧ ದಿಕ್ಕಿನ ಭೂಕುಸಿತ ಅಂತ ಕರೀತಾರೆ. ಇದು ಯಾವುದೇ ಪಕ್ಷಕ್ಕೆ ಒಂದು ದೊಡ್ಡ ಆಘಾತ. ಹಾಗಾದ್ರೆ ಬಿಜೆಪಿಯ ವೋಟುಗಳೆಲ್ಲ ಎಲ್ಲಿಗೋಯ್ತು? ಬರೀ ಕಾಂಗ್ರೆಸ್ಗೇನಾ? ಇಲ್ಲ, ಇಲ್ಲೇ ಇರೋದು ಟ್ವಿಸ್ಟ್. ಆ ವೋಟುಗಳು ಸ್ಪ್ಲಿಟ್ ಆದವು. ಕಾಂಗ್ರೆಸ್ಸು ಸುಮಾರು 48.5% ವೋಟ್ ಗಳಿಸಿದ್ರೆ, ಹೊಸದಾಗಿ ಹುಟ್ಕೊಂಡ ಕಲ್ಯಾಣರಾಜ್ಯ ಪ್ರಗತಿ ಪಕ್ಷ ಅಂದ್ರೆ ಕೆಆರ್ಪಿಪಿ ಸುಮಾರು 27% ವೋಟನ್ನ ತನ್ನ ಕಡೆಗೆ ಸೆಳೆದುಕೊಂಡಿತು. ಬಿಜೆಪಿಯ ಸೋಲಿಗೆ ಈ ಮತ ವಿಭಜನೆಯೇ ಒಂದು ಪ್ರಮುಖ ಕಾರಣವಾಯಿತು. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, 2018ಗೆ ಹೋಲಿಸಿದ್ರೆ 2023ರಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕೂಡ 5.6% ಕಡಿಮೆ ಆಗಿದೆ. ಯಾಕೆ? ಜನರಿಗೆ ಆಸಕ್ತಿ ಇಲ್ವಾ? ಅದಕ್ಕಿಂತ ಹೆಚ್ಚಾಗಿ ಇದು ಸಿಸ್ಟಮ್ ಮೇಲಿನ ಒಂದು ಮುನಿಸು. ರಾಜಕೀಯ ಆಯ್ಕೆಗಳ ಬಗ್ಗೆ ಭ್ರಮ ನಿರಸನಗೊಂಡಾಗ ಜನ ಮತಗಟ್ಟೆಯಿಂದ ದೂರ ಉಳಿತಾರೆ. ಇದೊಂದು ಮೌನ ಪ್ರತಿಭಟನೆ ಇದ್ಹಾಗೆ. ಇಷ್ಟೊತ್ತು ನಾವು ರಿಸಲ್ಟ್ ಏನು ಅಂತ ನೋಡಿದ್ವಿ. ಸರಿ, ಈಗ ಆ ರಿಸಲ್ಟ್ ಯಾಕೆ ಬಂತು ಅಂತ ಅರ್ಥ ಮಾಡ್ಕೊಳ್ಳೋ ಸಮಯ. ರೋಗದ ಲಕ್ಷಣಗಳನ್ನ ನೋಡಿದ್ದಾಯ್ತು, ಈಗ ರೋಗದ ಮೂಲ ಎಲ್ಲಿದೆ ಅಂತ ಹುಡ್ಕೋಣ. ನಮ್ಮ ವಿಶ್ಲೇಷಣೆಯ ಪ್ರಕಾರ ಈ ಫಲಿತಾಂಶಕ್ಕೆ 3 ಮುಖ್ಯ ವ್ಯವಸ್ಥಿತ ವೈಫಲ್ಯಗಳು ಕಾರಣ.
1. ವೆಲ್ಫೇರ್ ಫಟೀಗ್ ಅಂದ್ರೆ ಕಲ್ಯಾಣ ಯೋಜನೆಗಳ ಮೇಲಿನ ಆಯಾಸ. ಮನೆ, ಟಾಯ್ಲೆಟ್ ಸ್ಕೀಮ್ಗಳು ಘೋಷಣೆ ಆಗುತ್ತೆ, ಅದೇ ಅರ್ಹರಿಗೆ ತಲುಪಲ್ಲ. 2. ಡೆವಲಪ್ಮೆಂಟ್ ಗ್ಯಾಪ್ ಅಂದ್ರೆ ನೀರು, ರೋಡು, ಬೇಸಿಕ್ ಸೌಲಭ್ಯಗಳೇ ಸರಿಯಾಗಿಲ್ಲ. 3ನೇದು ಉದ್ಯೋಗದ ಬಿಕ್ಕಟ್ಟು. ಇಲ್ಲಿ ಕೆಲ್ಸ ಇಲ್ದೆ ಯುವಕರು ಬೇರೆ ಊರುಗಳಿಗೆ ವಲಸೆ ಹೋಗ್ತಿದ್ದಾರೆ. ಇವು ಸುಮ್ನೆ ಪೇಪರ್ನಲ್ಲಿರೋ ಪಾಯಿಂಟ್ಸ್ಗಳಲ್ಲ, ಇವು ಜನರ ದಿನನಿತ್ಯದ ಬದುಕಿನ ನಿಜವಾದ ಸಮಸ್ಯೆಗಳು. ಉದಾಹರಣೆಗೆ, ಆರಿಕೆರೆ ಏರಿಯಾದಲ್ಲಿ ಕಲುಷಿತ ನೀರು, ಗಾಂಧಿನಗರದಲ್ಲಿ ಹಾಳಾದ ರೋಡ್ಗಳು ಮತ್ತು ಸಿಟಿ ಹೊರಗಡೆ ರೇಷನ್ ಸರಿಯಾಗಿ ಸಿಗದೇ ಇರೋದು, ಈ ಸಣ್ಣ ಸಣ್ಣ ಕಿಡಿಗಳೇ ಸೇರಿ ಒಂದು ದೊಡ್ಡ ಬೆಂಕಿಯಾಗಿ ಮಾರ್ಪಟ್ಟವು. ಇಲ್ಲಿ ಒಂದು ಮೂಲಭೂತ ಮೌಲ್ಯವನ್ನ ನಾವು ಗಮನಿಸ್ಬೇಕು. ನೋಡಿ, ಯಾವುದೇ ಆಡಳಿತ ಇರ್ಲಿ, ಅದು ಜನರ ತಿಳುವಳಿಕೆಯುಳ್ಳ ಒಪ್ಪಿಗೆಯಿಂದ ನಡೆಯಬೇಕು. ಅದು ಜನರ ಘನತೆಯನ್ನ, ಅವರ ಖಾಸಗಿತನವನ್ನ ಗೌರವಿಸ್ಬೇಕು. ಆಡಳಿತ ವಿಫಲವಾಯಿತು ಅಂದ್ರೆ ಕೇವಲ ಸೌಲಭ್ಯ ಕೊಡೋಕೆ ಫೇಲಾಯ್ತು ಅಂತಲ್ಲ, ಜನರ ಘನತೆಯನ್ನ ಗೌರವಿಸೋದ್ರಲ್ಲೂ ಫೇಲಾಯ್ತು ಅಂತ ಅರ್ಥ. ಇದು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರೋ ಒಂದು ಮೌಲ್ಯ. ಆಗಿನ ಶಾಸಕರನ್ನ ನೋಡಿದ್ರೆ ಒಂದು ಕಡೆ ಹೆಸರು, ಪಕ್ಷದ ಬಲ, ಸಮುದಾಯದ ಸಪೋರ್ಟ್ ಇವೆಲ್ಲ ಅವರ ಸ್ಟ್ರೆಂತ್ಸ್. ಆದರೆ ಇನ್ನೊಂದು ಕಡೆ ಕೊಟ್ಟ ಮಾತುಗಳನ್ನ ಉಳಿಸ್ಕೊಳ್ಳಿಲ್ಲ ಅನ್ನೋ ಸಿಟ್ಟು, ತೀವ್ರವಾದ ಆಡಳಿತ ವಿರೋಧಿ ಅಲೆ. ಕೊನೆಗೆ ಆ ಸಿಟ್ಟಿನ ಭಾರವೇ ಜಾಸ್ತಿಯಾಗಿ ಅವರ ಎಲ್ಲಾ ಸಾಮರ್ಥ್ಯಗಳನ್ನು ಮುಳುಗಿಸ್ಬಿಡ್ತು. ನಮ್ಮ ಆಂತರಿಕ ಡೇಟಾ ವಿಶ್ಲೇಷಣೆ ಏನ್ ಹೇಳ್ತಿತ್ತು ಗೊತ್ತಾ? ರೀಟೇನಬಿಲಿಟಿ ಸ್ಕೋರ್ ಅಂದ್ರೆ ಅಭ್ಯರ್ಥಿಯನ್ನ ಮತ್ತೆ ನಿಲ್ಲಿಸಬಹುದಾ ಅನ್ನೋ ಸ್ಕೋರ್ 100ಕ್ಕೆ ಕೇವಲ 45 ಇತ್ತು. ಡೇಟಾ ಕೊಡ್ತಿದ್ದ ಸಿಗ್ನಲ್ ಒಂದೇ ಆಗಿತ್ತು, ರೀಪ್ಲೇಸ್ ಅಂದ್ರೆ ಬದ್ಲಾಯಿಸಿ. ಸೊ ಈ ಫಲಿತಾಂಶ ಸರ್ಪ್ರೈಸ್ ಖಂಡಿತ ಅಲ್ಲ, ಇದನ್ನ ಮೊದಲೇ ಊಹಿಸಬಹುದಿತ್ತು. ಬಳ್ಳಾರಿಯಲ್ಲಿ ಆಗಿದ್ದು ಒಂದು ಪ್ರತ್ಯೇಕ ಘಟನೆ ಅಂತ ಅಂದ್ಕೊಳ್ಬೇಡಿ, ಇದೊಂದು ಪಾಠ. ಈ ಫಲಿತಾಂಶದ ಮಾದರಿಯನ್ನ ಕರ್ನಾಟಕದ ಬೇರೆ ಕ್ಷೇತ್ರಗಳ ಜೊತೆ ಹೋಲ್ಸಿ ನೋಡಿದ್ರೆ ನಮ್ಗೆ ಇನ್ನೂ ದೊಡ್ಡ ಚಿತ್ರಣ ಸಿಗತ್ತೆ, ಕಲಿಯೋಕೆ ಪಾಠಗಳು ಸಿಗತ್ತೆ. ಬೇರೆ ಕಡೆ ಏನ್ ಕೆಲ್ಸ ಮಾಡಿದೆ ಅಂತ ನೋಡೋಣ. ಚಿಕ್ಕೋಡಿಯಲ್ಲಿ ನಾಯಕರೆಲ್ಲ ಒಟ್ಟಾದ್ರು, ಅದರಿಂದ ವೋಟ್ ಸ್ಪ್ಲಿಟ್ ಆಗಿಲ್ಲ. ಬೆಂಗಳೂರು ಸೌತ್ನಲ್ಲಿ ಟೆಕ್ನಾಲಜಿ ಬಳಸಿ ಸ್ಲಂ ಜನರ ಸಮಸ್ಯೆಗಳನ್ನ ಕೇಳಿ ಅದಕ್ಕೆ ಸ್ಪಂದಿಸಿದ್ರು. ದಾವಣಗೆರೆ ಗ್ರಾಮಾಂತರದಲ್ಲಿ ರೈತರ ಸಮಸ್ಯೆಗಳಿಗೆ ನೇರವಾಗಿ ಪರಿಹಾರ ಕೊಟ್ರು. ಅಂದ್ರೆ ಸರಿಯಾದ ತಂತ್ರ ಬಳಸಿದ್ರೆ ಫಲಿತಾಂಶ ಬದಲಾಗುತ್ತೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆಗಳು. ಸರಿ, ಇಷ್ಟೊತ್ತು ನಾವು ಸಮಸ್ಯೆಯನ್ನ ವಿಶ್ಲೇಷಣೆ ಮಾಡಿದಾಯ್ತು. ಈಗ ಪರಿಹಾರದ ಕಡೆಗೆ ಹೋಗೋಣ. ಬಳ್ಳಾರಿಯ ಜನರ ಜೀವನವನ್ನ ನಿಜವಾಗ್ಲೂ ಚೆನ್ನಾಗಿ ಮಾಡಬೇಕು ಅಂತ ಬಯಸೋ ಯಾವುದೇ ನಾಯಕನಿಗೆ ಇಲ್ಲಿದೆ ಒಂದು ಜನಕೇಂದ್ರಿತ ಆಡಳಿತದ ನೀಲನಕ್ಷೆ. ಈ ನೀಲನಕ್ಷೆ 5 ಮುಖ್ಯ ಸ್ತಂಭಗಳ ಮೇಲೆ ನಿಂತಿದೆ. ಮೊದಲನೇದು ಉದ್ಯೋಗ. 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸ್ಕಿಲ್ ಸೆಂಟರ್ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಪಾರ್ಕ್. 2ನೇದು ಮೂಲಸೌಕರ್ಯ. 200 ಕೋಟಿ ರೂಪಾಯಿ ವೆಚ್ಚದಲ್ಲಿ 20 ಕಿಲೋಮೀಟರ್ ಹೊಸ ರಸ್ತೆಗಳು. 3ನೇದು ನೀರು. 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಿನದ 24 ಗಂಟೆಯೂ ನಲ್ಲಿ ನೀರು. 4ನೇದು ಕಲ್ಯಾಣ. PNM, JJM, ನರೇಗಾದಂತಹ ಯೋಜನೆಗಳು ಗ್ಯಾರಂಟಿಯಾಗಿ ಜನರಿಗೆ ತಲುಪಬೇಕು. 5ನೇದು ಮತ್ತು ಎಲ್ಲಕ್ಕಿಂತ ಮುಖ್ಯವಾದದ್ದು ನಂಬಿಕೆ. ಜನರ ಸಮಸ್ಯೆ ಕೇಳೋಕೆ ಒಂದು ದೃಢವಾದ ವ್ಯವಸ್ಥೆ ಇರಬೇಕು. ಇಲ್ಲಿ ಇನ್ನೊಂದು ಸಾಂವಿಧಾನಿಕ ಮೌಲ್ಯವನ್ನ ನಾವು ನೆನಪಿಟ್ಟುಕೊಳ್ಬೇಕು. ನಾಯಕರುಗಳು ಸಾರ್ವಜನಿಕವಾಗಿ ಮಾತಾಡುವಾಗ ನೆಲದ ವಾಸ್ತವವನ್ನ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು. ಅವರ ಪ್ರತಿ ಮಾತಿಗೂ ಒಂದು ಜವಾಬ್ದಾರಿ ಇರುತ್ತೆ. ಯಾಕಂದ್ರೆ ಆ ಮಾತುಗಳು ಜನರ ಜೀವನದ ಮೇಲೆ, ಅವರ ಘನತೆಯ ಮೇಲೆ ಪರಿಣಾಮ ಬೀರುತ್ತೆ. ಭರವಸೆ ಅನ್ನೋದು ಸುಲಭದ ಮಾತಲ್ಲ, ಅದೊಂದು ಪವಿತ್ರ ಜವಾಬ್ದಾರಿ. ಸರಿ, ನಾವು ಈಗ ನಮ್ಮ ವಿಶ್ಲೇಷಣೆಯ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಇಷ್ಟೆಲ್ಲ ನೋಡಿದ ಮೇಲೆ ಯಾವುದೇ ರಾಜಕೀಯ ನಾಯಕನ ಮುಂದೆ ಇರೋ ಮೂಲಭೂತ ಆಯ್ಕೆ ಏನು? ಅದನ್ನ ಸ್ಪಷ್ಟವಾಗಿ ನೋಡೋಣ. ಒಂದು ವಿಷಯ ಮಾತ್ರ ಸತ್ಯ, ಜನರ ಅಂದ್ರೆ ಮತದಾರರ ನಿಷ್ಠೆ ಅದು ಶಾಶ್ವತ ಅಲ್ಲ. ಅದನ್ನ ಪ್ರತಿದಿನ ಎವ್ರಿ ಸಿಂಗಲ್ ಡೇ ಗಳಿಸಬೇಕು. ಹೇಗೆ? ಸೇವೆಯಿಂದ, ಕೆಲಸದಿಂದ ಮತ್ತು ಜನರಿಗೆ ಗೌರವ ಕೊಡುವುದರಿಂದ. ಜನ ಎಲ್ಲವನ್ನೂ ಗಮನಿಸ್ತಾ ಇರ್ತಾರೆ. ಅವರ ನೆನಪಿನ ಶಕ್ತಿ ದೀರ್ಘವಾಗಿರುತ್ತದೆ. ಅವರ ನಂಬಿಕೆಯನ್ನ ನಿರಂತರವಾಗಿ ಗಳಿಸಬೇಕು. ಕೊನೆಯದಾಗಿ, ನಮ್ಮ ಉದ್ದೇಶ ಕೇವಲ ಚುನಾವಣೆ ಗೆಲ್ಲೋದಾಗಿರಬಾರ್ದು. ಅದನ್ನು ಮೀರಿದ ಒಂದು ದೊಡ್ಡ ಉದ್ದೇಶ ಇರಬೇಕು. ಜನರ ಘನತೆ, ಅವರ ಜೀವನ, ಅವರ ಭವಿಷ್ಯ. ಇದನ್ನ ಕಟ್ಟಿಕೊಡುವುದೇ ನಿಜವಾದ ರಾಜಕಾರಣ. ಇದು ರಾಜಕೀಯವನ್ನು ಮೀರಿದ ಉದ್ದೇಶ. ಜನಕೇಂದ್ರಿತ ನಾಯಕರಾಗಿ ತಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸುವವರು blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಬಹುದು ಅಥವಾ 08042041602ಗೆ ಕರೆ ಮಾಡಬಹುದು. ರಾಜಕೀಯವನ್ನು ಮೀರಿದ ಉದ್ದೇಶ.